ಸೊ ಫ್ರೆಂಡ್ಸ್, ಕೋಟಿಗೊಬ್ಬ ಚಿತ್ರ 25 ವರ್ಷಗಳ ರಿಲೀಸ್ ಆಗಿ ಯಶಸ್ವಿ ಪ್ರದರ್ಶನವನ್ನು ಕಾಣ್ತಾ ಇದೆ. ಇನ್ನೇನು 25 ದಿನದ ಸೆಲೆಬ್ರೇಷನ್ ಕೂಡ ಆಗುತ್ತೆ ಈ ಸಿನಿಮಾಗೆ. ಅದರ ಜೊತೆಗೆ ನಾನು ಕೂಡ ಈ ಸಿನಿಮಾವನ್ನು ನೋಡ್ಕೊಂಡ್ಬಂದೆ. ಏಪ್ರಿಲ್ 10ನೇ ತಾರೀಕು ಮತ್ತು ಏಪ್ರಿಲ್ 12ನೇ ತಾರೀಕು ಸಿನಿಮಾದ ಒಂದು ಭರ್ಜರಿ ಫ್ಯಾನ್ಸ್ ಶೋ ಆಗಲಿ ಅಥವಾ ಅದರ ಆಗಲಿ ಅಭಿಮಾನಿಗಳ ಜಾತ್ರೆಯನ್ನು ಕೂಡ ನಾನು ನೋಡಿದೆ. ಅಲ್ಲಿ ನಾನು ಪ್ರಸನ್ನ ಥಿಯೇಟ್ರಲ್ಲಿ ಓಡಾಡ್ತಾ ಇರುವಾಗ ನನ್ನ ಕಿವಿಗೆ ಒಂದೆರಡು ಮಾತು ಬಿತ್ತು. ಅದೇನು ಅಂದರೆ, ಡಾಕ್ಟರ್ ರಾಜ್ಕುಮಾರ್ ಸರ್ ಅವರು, ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವರು, ಪುನೀತ್ ರಾಜ್ಕುಮಾರ್ ಸರ್, ದರ್ಶನ್ ಸರ್ ಅವರ ಎಲ್ಲ ಚಿತ್ರಗಳು ರಿಲೀಸ್ ಆಗಿದೆ. ಆದರೆ ಶಂಕರ್ ನಾಗ್ ಮತ್ತು ಅಂಬರೀಷ್ ಅವರ ಚಿತ್ರಗಳು ರಿಲೀಸ್ ಆಗಿಲ್ಲ. ಶಂಕರ್ ನಾಗ್ ಅವರ ಚಿತ್ರಗಳು ರಿಲೀಸ್ ಆಗಬೇಕು ಅಂತ ಅಲ್ಲಿ ಅಭಿಮಾನಿಗಳು ಮಾತಾಡ್ಕೊತಾ ಇದ್ದರು. ಸೊ ಇದು ನಾನು ಕೂಡ ಯೋಚನೆ ಮಾಡಿದೆ. ಶಂಕರ್ ನಾಗ್ ನಮ್ಮ ಕರ್ನಾಟಕದ ಕನ್ನಡ ಲೆಜೆಂಡ್ ಹೀರೋ ಅಂತಲೇ ಹೇಳ್ಬೋದು. ಅವರು ಬದುಕಿದ್ದು 35 ವರ್ಷ ಆದರೂ ಅವರ ಸಾಧನೆ 70 ವರ್ಷದಷ್ಟು ಅಂತ ಹೇಳ್ಬೋದು. ಯಾಕಂದರೆ ಆಗ ಅನೇಕ ಸಾಧನೆಗಳನ್ನು ಅವರು ಅನೇಕ ಕೊಡುಗೆಗಳನ್ನು ಬಿಟ್ಟು ಹೋಗಿದ್ದಾರೆ. ಶಂಕರ್ ನಾಗ್ ಸರ್ ಅವರ ಆಟೋ ರಾಜ ಆಗಲಿ, ಗೀತಾ ಫಿಲಮ್ ಆಗಲಿ, ಹೀಗೆ ಅನೇಕ ಸಿನಿಮಾಗಳು ರಿಲೀಸ್ ಆಗಬೇಕು ಅಂತ ಅಭಿಮಾನಿಗಳು ಕೂಡ ಮಾತಾಡ್ಕೊತಾ ಇದ್ದರು. ಅದರ ಜೊತೆಗೆ ನಮ್ಮ ಕಲಿಯುಗ ಕರ್ಣ, ಮಂಡ್ಯದ ಗಂಡು, ಕೊಡುಗೈ ದಾನಿ ಡಾಕ್ಟರ್ ಅಂಬರೀಷ್ ಸರ್ ಅವರ ಚಿತ್ರಗಳು ಕೂಡ ರಿಲೀಸ್ ಆಗಬೇಕು ಅಂತ ಅಲ್ಲಿ ಅಭಿಮಾನಿಗಳು ಮಾತಾಡ್ಕೊತಾ ಇದ್ದರು. ಸೊ ಶಂಕರ್ ನಾಗ್ ಅವರು ಆಗಲಿ ಅಥವಾ ಅಂಬರೀಷ್ ಸರ್ ಆಗಲಿ, ಇವರ ಚಿತ್ರಗಳು ರಿಲೀಸ್ ಆದರೆ ತುಂಬ ಚೆನ್ನಾಗಿರುತ್ತೆ. ಸೊ ಇದ್ರ ಬಗ್ಗೆ ಯಾರು ಅವರ ಅಭಿಮಾನಿಗಳು ಈ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಇದನ್ನು ಸಂಬಂಧಪಟ್ಟವರಿಗೆ ತಿಳಿಸಿ. ಶಂಕರ್ ನಾಗ್ ಸರ್ ಮತ್ತು ಅಂಬರೀಷ್ ಸರ್ ಅವರ ಚಿತ್ರಗಳು ರಿಲೀಸ್ ಮಾಡಲಿ ಅಂತ ನಾನು ಕೇಳ್ಕೊತೀನಿ. ಅವರ ಅಭಿಮಾನಿಗಳು ಕೂಡ ಸಿನಿಮಾ ಥಿಯೇಟರ್ಗೆ ಬಂದು ಹಬ್ಬವನ್ನು ಮಾಡಬೇಕು. ಕನ್ನಡ ಚಿತ್ರರಂಗ ಎಲ್ಲ ಒಂದೇ ಅನ್ನೋದ್ರಲ್ಲಿ ಗೊತ್ತಾಗಬೇಕು. ಹಾಗಾಗಿ ಶಂಕರ್ ನಾಗ್ ಸರ್ ಅವರ ಚಿತ್ರಗಳು ಆದಷ್ಟು ಬೇಗ ರಿಲೀಸ್ ಆಗಲಿ, ಅಂಬರೀಷ್ ಸರ್ ಅವರ ಚಿತ್ರಗಳು ಕೂಡ ರಿಲೀಸ್ ಆಗಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.